ಬಿಜೆಪಿ ನಾಯಕರನ್ನ ನಾವು ಕೇಳುವಂತ ಪ್ರಶ್ನೆ, ಯಾಕೆ ಜಗದೀಶ್ ಚೌಧರಿ ಮೇಲೆ ಇನ್ನೂ ಕೂಡ ಕ್ರಮ ಇಲ್ಲ ಅಂತ. ಪಾಕಿಸ್ತಾನವನ್ನ ಪ್ರೀತಿ ಮಾಡುವಂತ ಜಗದೀಶ್ ಬಿಜೆಪಿಯಲ್ಲಿ ಇರ್ಬೇಕಾ? ಜನ ಕೇಳ್ತಿದ್ದಾರೆ, ಪಾಕಿಸ್ತಾನಕ್ಕೆ ಕಳಿಸ್ಕೊಟ್ಬಿಡಿ ಅಂತ. ಇದೇನಾ ಬಿಜೆಪಿಯ ದೇಶ ಪ್ರೇಮ, ದೇಶಭಕ್ತಿ, ನಮ್ಮ ನೆಲದ ಬಗ್ಗೆ ಇರುವಂತಹ ಆ ಸಂಸ್ಕೃತಿಯ ಬಗ್ಗೆ ಪ್ರೀತಿ? ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಇಷ್ಟೇ ಸಾಲದು ಅನ್ನೋ ರೀತಿಯಲ್ಲಿ ಪತ್ರಕರ್ತರ ಮೇಲೂ ಕೂಡ ಈ ಹಿಂದೆ ಈತ ಹಲ್ಲೆ ಮಾಡಿದ್ದಾನಂತೆ. ಜಗದೀಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ಇನ್ನೂ ಆತನನ್ನ ಬಂಧಿಸಿಲ್ಲ, ಯಾಕೆ ಅನ್ನೋದು ಪ್ರಶ್ನೆ. ಜಗದೀಶ್ನ ಪುಂಡಾಟ ಮಿತಿ ಮೀರಿದೆ, ಉದ್ದಟತನ ಮೆರೆದಿರೋದು ಇದೇ ಫಸ್ಟ್ ಟೈಮ್ ಅಲ್ಲ. ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಗೆದ್ದಾಗ ಕೂಡ ಎಣ್ಣೆ ಹಂಚಿದ್ದಂತೆ ಆಸಾಮಿ, ಆ ಕಾರಣಕ್ಕೆ ಪಕ್ಷದಿಂದಲೇ ಆತನನ್ನ ಉಚ್ಚಾಟನೆ ಮಾಡಲಾಗಿತ್ತು. ನಂತರ ಪತ್ರಕರ್ತರ ಮೇಲೆ ಹಲ್ಲೆ. ಈ ರೀತಿ ಗೂಂಡಾಗಿರಿ ಪ್ರದರ್ಶನ ಮಾಡಿಕೊಂಡು ಸುತ್ತಮುತ್ತ ಓಡಾಡ್ಕೊಂಡಿರುವಂತಹ ಜಗದೀಶ್ ಚೌಧರಿಯನ್ನ ಇನ್ನೂ ಕೂಡ ಬಿಜೆಪಿ ಪಕ್ಷದಲ್ಲೇ ಇಟ್ಕೊಳ್ತೀರಾ ಅಥವಾ ಈತನ ವಿರುದ್ಧ ಕ್ರಮ ಕೈಗೊಳ್ತೀರಾ? ಹಾಗೇನಾದ್ರೂ ಇಟ್ಕೊಂಡ್ರೆ ಇದು ಬಿಜೆಪಿ ಪಕ್ಷಕ್ಕೆ ಮಾಡುವಂತ ಅವಮಾನ. ಯಾಕಂದ್ರೆ ಬಿಜೆಪಿಯ ನಿಲುವು ದೇಶಭಕ್ತಿ, ದೇಶ ಪ್ರೇಮ, ನೆಲದ ಬಗ್ಗೆ ಇರುವಂತಹ ಸಂಸ್ಕೃತಿ ಬಗ್ಗೆ ನೀವು ಮಾತನಾಡುವಾಗ ಇಂಥವ್ರು ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡು ಅದಕ್ಕೆ ಅಪೋಸಿಟ್ ಆಗಿ, ವಿರುದ್ಧವಾಗಿ ಮಾತನಾಡ್ತಾರೆ. ಇನ್ಯಾವುದೋ ವೈರಿ ರಾಷ್ಟ್ರಕ್ಕೆ ನಮ್ಮ ನೆಲದ ಒಂದಷ್ಟು ಭಾಗವನ್ನ ಕಂಪೇರ್ ಮಾಡ್ತಾರೆ ಅಂತ ಅಂದ್ರೆ ಇಂಥವ್ರು ನಿಮ್ಮ ಪಕ್ಷದಲ್ಲಿ ಇರ್ಬೇಕಾ? ಬಿಜೆಪಿ ನಾಯಕರು ಇದನ್ನ ಡಿಸೈಡ್ ಮಾಡಬೇಕು. ಮುಂದುವರೆದು ಇದನ್ನ ವಿರುದ್ಧ ದೂರು ದಾಖಲಾಗುತ್ತೆ, ಎಫ್ಐಆರ್ ದಾಖಲಾಗುತ್ತೆ, ಪೊಲೀಸರು ಯಾಕೆ ಇದನ್ನ ಬಂಧಿಸಿಲ್ಲ ಅನ್ನೋದು ಕೂಡ ಪ್ರಶ್ನೆ. ಈ ಬಗ್ಗೆ ಮಾತನಾಡೋದಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಿದೆಯಾ ತಮ್ಗೆ? ಕೇಳಿಸ್ತದೆ, ಹೇಳಿ ಮೇಡಮ್. ಗಮನಿಸಿದ್ರಿ ಅಂತ ಅನ್ಕೊಳ್ತೀನಿ ಸ್ಟೋರಿನ. ಪ್ರಮುಖವಾಗಿ ಈ ಚೌಧರಿ ಪಕ್ಷದಲ್ಲೇ ಇಟ್ಕೊಂಡು ದೇಶ ಪ್ರೇಮ, ದೇಶಭಕ್ತಿ ಅಂತ ಮಾತನಾಡುವ ಬಿಜೆಪಿ ನಾಯಕರು ಈತ ಪಕ್ಷದಲ್ಲಿ ಇಟ್ಕೊಂಡು ಒಂದು ಭಾಗವನ್ನ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡ್ತಾರೆ ಅಂದ್ರೆ ಇವ್ರಿಗೆ ಎಂತ ದೇಶ ಪ್ರೇಮ ಅಂತ. ಅಲ್ಲ, ಯಾವ ಸಿಚುವೇಶನ್ ಹೇಳಿದ್ದಾನೆ ಅಂತ ನೋಡಿಲ್ಲ ನಾನು. ಸೋಲೂರನ್ನ ನೆಲಮಂಗಲಕ್ಕೆ ಸೇರ್ಪಡೆ ಮಾಡಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸಹಜವಾಗಿ ತಮ್ಮ ನಾಯಕನ ಮೇಲೆ ಒಂದು ರೀತಿ ಪ್ರೀತಿ ಇರುತ್ತೆ, ಸಂಭ್ರಮಾಚರಣೆ ಆಗ್ತಾ ಇತ್ತು, ಆ ಸಂದರ್ಭಕ್ಕೆ ಬಂದಿರುವಂತಹ ಹೇಳಿಕೆ. ಈಗ ಸೋಲೂರ್ ಏನ್ ಪಾಕಿಸ್ತಾನದಲ್ಲಿ ಇತ್ತ ಇಷ್ಟು ದಿನ ಅಂತ ಪ್ರಶ್ನೆ ಮಾಡ್ತಾರೆ. ಅಲ್ಲ ಒಂದೇ ಸೆಕೆಂಡ್. ಸೋಲೂರನ್ನ ನೆಲಮಂಗಲಕ್ಕೆ ಸೇರಿಸಬೇಕು, ರೆವಿನ್ಯೂ ದಾಖಲೆ ಪ್ರಕಾರ ರೆವಿನ್ಯೂ ಇದನ್ನ ಮಾತ್ರ ಜಿಲ್ಲೆಗೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲಕ್ಕೆ ಸೇರಿಸಬೇಕು ಅಂತ ನಮ್ಮ ಎಂ.ಇ. ನಾಗಜಿ ಅವರು XMLA ಇದ್ದಾಗಿಂದನೂ ಅದು ಪ್ರಾರಂಭ ಆಗಿದೆ. ಸುಮಾರು 25 ವರ್ಷದಿಂದ ನಡ್ಕೊಂಡ್ ಬಂದಿದೆ. ಅದಾದ ನಂತರ ಶ್ರೀನಿವಾಸ ಮೂರ್ತಿ ಅವರು ಪ್ರಯತ್ನ ಪಟ್ಟರು, ನಮ್ಮ ಸಂಸದರು ಹಲವಾರು ಬಾರಿ ಲೆಟರ್ ಅನ್ನು ಕೊಟ್ಟು ಪ್ರೊಸೆಸ್ ಮಾಡಕ್ಕೆ ಓಡಾಡ್ತಾ ಇದ್ರು. ಈಗ ಆಗಿದೆ, ಸಂತೋಷ, ಅಭಿನಂದನೆಗಳು. ಸೋಲೂರನ್ನ ನೆಲಮಂಗಲಕ್ಕೆ ಸೇರಿಸಿದ್ರು, ಅಭಿನಂದನೆಗಳು. ಆದ್ರೆ ಯಾವ ಸಮಯ, ಯಾವ ಸಂದರ್ಭದಲ್ಲಿ ಈ ಪಾಕಿಸ್ತಾನದ ವಿಚಾರ ಮಾತಾಡಿದ್ರೆ ನನಗೆ ಅದು ಗೊತ್ತಿಲ್ಲ. ಹಂಗಾಗಿ ನಾನು ಅದನ್ನ ನೋಡ್ಬೇಕಾಗ್ತದೆ ಮೇಡಮ್. ನೋಡ್ತೀನಿ, ತಪ್ಪು ಹೇಳಿಕೆ ಹೇಳೋದು ತಪ್ಪಾಗ್ತದೆ. ರಾಮಕೃಷ್ಣ ಸರ್, ತಮ್ಮ ಗಮನಕ್ಕೆ ಬಂದಿಲ್ಲ ಅಲ್ವಾ? ಒಂದ್ಸಾರಿ ಕೇಳಿಸ್ಕೊತೀರಾ ಸರ್? ಪ್ಲೇ ಮಾಡೋದ ನಾವು? ಹೇಳಿ ಮೇಡಮ್. ಓಕೆ, ಪ್ಲೇ ಮಾಡ್ತೀವಿ. ಒಂದ್ಸಾರಿ ಕ್ಲಿಯರ್ ಆಗಿ ಕೇಳಿಸ್ಕೊಂಡ್ಬಿಡಿ ಸರ್, ಆಮೇಲೆ ರಿಯಾಕ್ಷನ್ ತಗೊಳ್ತೀನಿ. ನೆನ್ನೆ ಮೊನ್ನೆಯಿಂದ ಬೇಡ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಆಮೇಲೆ ರೋಲ್ ಕಾಲ್ಗಳು ಕೆಲ ಜನರು ಏನೇನೋ ಪಾಪ ಮಾತಾಡ್ತಾ ಇದ್ರು. ಮಾತಾಡ್ಲಿ, ನನಗೇನು ಬೇಜಾರಿಲ್ಲ. ನಾನು ಒಂದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದನ್ನ ಏನು ಪಾಕಿಸ್ತಾನದಲ್ಲಿ ಗಡಿ ಬಾದಿರ್ತಕ್ಕಂಥ ಗೆತ್ಕೊಂಬಂದಿ ಸೋಲೂರನ್ನ ನೆಲಮಂಗಲ ಸೇರಿಸಿಲ್ಲ ಶಾಸಕರು. ಇದನ್ನ ಏನು ಪಾಕಿಸ್ತಾನದಲ್ಲಿ ಗಡಿ ಬಾದಿರ್ತಕ್ಕಂಥ ಗೆತ್ಕೊಂಬಂದಿ ಸೋಲೂರನ್ನ ನೆಲಮಂಗಲ ಸೇರಿಸಿಲ್ಲ ಶಾಸಕರು. ಇದನ್ನ ಏನು ರಾಮಕೃಷ್ಣ ಸರ್ ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಕೇಳಿಸ್ಕೊಂಡೆ. ಹೇಳಿ ಆ ವಿಚಾರ ತಪ್ಪಾಗ್ತದೆ, ಹೇಳೋದು ತಪ್ಪಾಗ್ತದೆ. ಯಾಕೆ ಪಾಕಿಸ್ತಾನದ ಗಡಿಯಲ್ಲಿದ್ದು ಗೆದ್ಕೊಂಡ್ಬಂದಿರುವಂತ ಸೇರಿಸಿಲ್ಲ ಅಂತ ಒಂದು ವಿಚಾರ ಹೇಳ್ತಾರ, ತಪ್ಪದು. ಪಾಕಿಸ್ತಾನ ವಿಚಾರ ತರಬಾರ್ದು. ಯಾಕೆಂದ್ರೆ ನಮ್ದೇ ಊರು, ನಮ್ದೇ. ರಾಮಕೃಷ್ಣ ಸರ್, ಈಗ ತಾವೇ ತಪ್ಪು ಈ ರೀತಿ ಹೋಲಿಕೆ ಮಾಡುದು ಅಂತ ಒಪ್ಕೊಂಡ್ರಿ ಅಲ್ವಾ? ಈಗ ನಮ್ಮ ಪ್ರಶ್ನೆ, ಹಾಗಾದ್ರೆ ಇವರ ವಿರುದ್ಧ ಕ್ರಮ ಯಾವಾಗ? ಇಷ್ಟು ದಿನಗಳ ಕಾಲ ಬೇಕಾ ನಿಮ್ಮೆಲ್ಲರ ಗಮನಕ್ಕೆ ಬರಕ್ಕಿದು? ಅಲ್ಲ, ನಾನು ನೋಡಿರ್ಲಿಲ್ಲ. ಯಾರೋ ಯೂಟ್ಯೂಬ್ ಅಲ್ಲಿ ಹಲವಾರು ಯೂಟ್ಯೂಬ್ಗಳೆಲ್ಲ ಇವತ್ತು ಹಾಕ್ತಾರೆ, ಅದ್ ನಾನು ನೋಡಿರ್ಲಿಲ್ಲ. ಈಗ ಹೇಳಿದಿರಿ, ನೋಡ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ರಾಜ್ಯದಲ್ಲಿ ಮಾತಾಡ್ತೀನಿ ಮೇಡಮ್. ಅಲ್ಲ, ಭರವಸೆ ಕೊಡಿ, ಕ್ರಮ ತೆಗೆದುಕೊಳ್ತೀರಾ ಅಂತ. ಅಲ್ಲ, ಕ್ರಮ ತಗೊಳ್ಳೋದಕ್ಕೆ ರಾಜ್ಯದಲ್ಲಿ ಮಾತಾಡ್ಬೇಕಲ್ಲ. ಒಂದ್ಸರಿ ಇದ್ರ ವಿಚಾರವಾಗಿ ಮಾತಾಡ್ಬಿಟ್ಟು ನಾನು ನಿರ್ಧಾರ. ರಾಮಕೃಷ್ಣ ಸರ್, ಇಡೀ ರಾಜ್ಯದ ಜನ ತಮ್ಮ ಮಾತನ್ನ ಕೇಳಿಸ್ಕೊಳ್ತಾರೆ. ಯಾಕಂದ್ರೆ ಬಿಜೆಪಿ ಶಿಸ್ತಿನ ಪಕ್ಷ ಅಂತ ತಾವೇ ಮಾತೆತ್ತಿದ್ರೆ ಹೇಳ್ತೀರಿ, ನಾವು ಗಮನಿಸಿದ್ವಿ ಕೂಡ. ಮಾತೆತ್ತಿದ್ರೆ ದೇಶ ಪ್ರೇಮ, ದೇಶಭಕ್ತಿ ಜೊತೆಗೆ ನೆಲದ ಸಂಸ್ಕೃತಿ ಬಗ್ಗೆ ಯಾರೇ ಅವಮಾನ ಮಾಡಿದ್ರು ಕೂಡ ತಾಳಲ್ವಲ್ಲ ಬಿಜೆಪಿ ನಾಯಕರು, ಅದನ್ನ ವಿರೋಧ ಮಾಡ್ತೀರಿ. ನಿಮ್ಮ ಪಕ್ಷದಲ್ಲಿ ಇದ್ದವರೇ ಮಾತನಾಡಿದಾಗ ನೀವು ಸಹಿಸ್ಕೊಳ್ತೀರಾ ಇದನ್ನ? ಅಲ್ಲ, ಈ ಭೂಮಿಯ ಮಣ್ಣಿನ ಇದೇ ಹಾಗೆ. ಯಾರೇ ನಮ್ಮ ಜಲ, ನೆಲ, ಭೂಮಿ ಬಗ್ಗೆ ಮಾತಾಡಿದಾಗ ನಾವು ಅದ್ರ ವಿರುದ್ಧ ಸೆಡೆದು ನಿಲ್ತೀವಿ, ನಿಜ ಇಲ್ಲ ಅಂತಲ್ಲ.
ಭಾಷೆ ಇರ್ಬೋದು, ನೆಲ ಜಲದ ಬಗ್ಗೆ ಶ್ರದ್ಧೆ ನಿಂತಿದೀವಿ. ಭಾರತೀಯ ಜನತಾ ರಾಮಕೃಷ್ಣ ಪಕ್ಷ ಸರ್, ಇಫ್ ಶಿಸ್ತಿನ ಸಪೋಸ್ ಪಕ್ಷ ಇದನ್ನ ಕೂಡ. ಯಾರಾದ್ರೂ ಕಾಂಗ್ರೆಸ್ನವ್ರು ಮಾತಾಡಿದ್ರೆ ನಿಮ್ಮ ರಿಯಾಕ್ಷನ್ ಹಿಂಗೆ ಇರ್ತಿತ್ತಾ ಅನ್ನೋದು ನನ್ನ ಪ್ರಶ್ನೆ. ಎಷ್ಟು ರೋಷಾಭರಿತವಾಗಿ ಮಾತಾಡ್ತಿದ್ರಿ ಅಂದ್ರೆ ಅದನ್ನ ಊಹೆ ಮಾಡಕ್ಕಾಗಲ್ಲ ಬಿಡಿ. ನಾವು ಅಲ್ಲ, ಬಿಜೆಪಿ ನಾಯಕರ ರಿಯಾಕ್ಷನ್ ಬೇರೆ ರೀತಿ ವಿಚಾರವನ್ನ ಇರ್ತಿತ್ತು. ತಿಳ್ಕೊಳ್ದಿರಾ ಮಾತಾಡೋದು ತಪ್ಪಾಗ್ತದೆ. ಈಗ ಅದೇ ಹೇಳಿದಿರಿ, ತಿಳ್ಕೊಂಡ್ರಿ ಅದನ್ನ ಸರ್, ಈಗ ತಿಳ್ಕೊಂಡಿರೋದಕ್ಕೆ ತಾನೇ ನಾವೇನ್ ನಾವು ಕ್ರಮ ಕೇಳ್ತಾ ಕೈಗೊಳ್ಳಬೇಕು ಮಾತಾಡ್ತೀವಿ ಮೇಡಮ್. ಕ್ರಮ ಕೈಗೊಳ್ತೀರಾ? 100% ಈಗ ತಿಳಿಸಿದಿರಿ. ಅದ್ರ ಬಗ್ಗೆ ನಾನು ಯಾವ ಸಮಯ ಸಂದರ್ಭದಲ್ಲಿ ಹೇಳಿದ್ರು, ಯಾಕೆ ಯಾತಕ್ಕೋಸ್ಕರ ಈ ಕ್ರಮ ಮಾತನ್ನ ಅಂತ ನಾವು ಹೇಳಿದ್ದು? ಪ್ರಶ್ನೆ ಮಾಡ್ತಿದೀವಿ ಅಂದ್ರೆ ಪಕ್ಷದಲ್ಲಿ ಇದ್ರೆ ನಿಮ್ಗೆ ಅವಮಾನ ಸರ್, ಪಕ್ಷಕ್ಕೆ ಅವಮಾನ. ಇಂಥವ್ರು ಪಕ್ಷದಲ್ಲಿ ಇದ್ದಾರಾ, ಬಿಜೆಪಿಯಲ್ಲಿ ಇದ್ದಾರಾ ಅಂತ ನಾಳೆ ದಿನ ಕಾಂಗ್ರೆಸ್ನವ್ರು ಮಾಡಿದ ನೀವು ಪ್ರಶ್ನೆ ಮಾಡೋ ನೈತಿಕತೆ ಇರಲ್ಲ ಅಂತ ಬಿಜೆಪಿ ನಾಯಕರಿಗೆ. ಈಗ ನಮ್ಮ ಜಿಲ್ಲಾ ಪ್ರಭಾರಿಗಳು ಇರ್ತಾರೆ, ಅವ್ರ ಹತ್ರ ಒಂದ್ಸರಿ ಗಮನಕ್ಕೆ ತಂದು ಮಾತಾಡ್ತೀನಿ. ನೆನ್ನೆನೂ ನನಗೆ ನೆನ್ನೆ ಹೇಳಿದ್ರು, ನಾನು ಪ್ರಭಾರಿಗಳ ಹತ್ರ ಮಾತಾಡಿದ ನಂತರ ನಾನು ನಿಮ್ಗೆ ಮೀಡಿಯಾದವ್ರು ಯಾರ ಕೇಳಿದ್ರು ನೆನ್ನೆ, ನಾನು ಪ್ರಭಾರಿಗಳ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರೆ. ಇವತ್ತು ಅಭ್ಯಾಸ ವರ್ಗ ಇದೆ, ನೆನ್ನೆಲ್ಲ ಅಭ್ಯಾಸ ವರ್ಗದ ಸಿದ್ಧತೆಯಲ್ಲಿ ಬಿಸಿ ಇದ್ರು. ಇವತ್ತು ಇಲ್ಲಿ ರಮಣಾ ಹೋಟ್ಲಲ್ಲಿ ಒಂದು ಅಭ್ಯಾಸ ವರ್ಗದ ಈ ಶಾಸಕರುಗಳಿಗೆ, ಎಂಪಿಗಳಿಗೆ ಮತ್ತೆ MLC-ಗಳಿಗೆ ಅಲ್ಲಿ ಸಿಗ್ತಾರೆ. ಮಾತಾಡಿದ ನಂತರ ನಾನು ನಿರ್ಧಾರ ಏನ್ ತಗೊಬೋದು ಅಂತ ಹೇಳ್ತೀನಿ ಮೇಡಮ್ ತಮ್ಮ. ಅಲ್ಲ ರಾಮಕೃಷ್ಣ ಸರ್, ಇದು ಒಂದ್ ಘಟನೆ ಅಲ್ಲ. ಈಗ ಅವ್ರ ಹಿಸ್ಟ್ರಿ ನೋಡ್ತಾ ಇದ್ವಪ್ಪ, ಪದೇ ಪದೇ ಈ ಗೂಂಡಾವರ್ತನೆಗಳೇ. ಈ ಹಿಂದೆ ಚಿಕ್ಕಬಳ್ಳಾಪುರದವ್ರು ಗೆದ್ರು ಅನ್ನೋ ಕಾರಣಕ್ಕೆ ಎಣ್ಣೆ ಹಂಚಿ ಉಚ್ಚಾಟನೆ ಆಗಿದ್ರಂತೆ, ಆಗ್ಲೂ ಬುದ್ಧಿ ಬಂದಿಲ್ಲ. ಪತ್ರಕರ್ತರ ಮೇಲೆ ಹಲ್ಲೆ, ಒಟ್ನಲ್ಲಿ ಗೂಂಡಾಗಿರಿ ಪ್ರದರ್ಶನ ಮಾಡ್ಕೊಂಡು ಓಡಾಡ್ತಿದ್ದಾರ ಅಂತ ಪಕ್ಷದಲ್ಲಿ ಇದ್ಕೊಂಡು. ಅಲ್ಲ, ಏನಾಗ್ತದೆ ಈಗ ಪತ್ರಕರ್ತರಿರ್ಬೋದು ಅಥವಾ ಕಾರ್ಯಕರ್ತರಿರ್ಬೋದು ಒಂದ್ ಒಳ್ಳೆ ಬಾಂಧವ್ಯದಲ್ಲಿ ಇರ್ಬೇಕೆ ಹೊರತು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಹೋದ್ರೆ ಈ ಬೀದಿ ನಾಯಿಗಳು ಕಿತ್ತಾಟ ಹಾಕ್ಬಾರ್ದು. ಅದು ಆಕ್ಚುಲಿ ಅದನ್ನ ನಾನು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲ್ಲ ಮಾಡ್ತೀನಿ. ಬಿಡಿ ಸರ್, ಇದು ಸಾಕ್ಷಿ ಸಿಕ್ಕಿದೆ, ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಪ್ರೂಫ್ ಇದೆ ಅಂತ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರೋದು, ಈ ಸುದ್ದಿ ಬಿತ್ತರ ಮಾಡ್ತಾ ಇರೋದು. ಗೊತ್ತಾಯ್ತಮ್ಮ, ಗೊತ್ತಾಯ್ತು. ನಾನು ಮೇಲೆ ಮಾತಾಡಿ ನಮ್ಮ ಯಾರು ಪ್ರಭಾರಿಗಳಿದ್ದಾರೆ ಅವ್ರ ಹತ್ರ ಮಾತಾಡಿ ನಾನು ನಿರ್ಧಾರ ಕೈಗೊಳ್ಳಿಕ್ಕೆ ಪ್ಲಾನ್ ಮಾಡ್ತೇನೆ. ಒಟ್ನಲ್ಲಿ ಪಕ್ಷದಲ್ಲಿ ಇರಲ್ಲ ಇನ್ನು ಮುಂದೆ ಚೌಧರಿ ಅವರು. ಅಲ್ಲ, ಹಾಗೆ ಅಂತ ಹೇಳಕ್ಕಾಗಲ್ವಲ್ಲ. ಪಕ್ಷದಲ್ಲಿ ಯಾವ ಸಮಯ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ನಾವು ಅದನ್ನ ಪರಿಶೀಲಿಸಬೇಕಲ್ವಾ? ರಾಮಕೃಷ್ಣ ಸರ್, ಇನ್ನು ಸಮಯ ಸಮಯ ಸಂದರ್ಭ ನೋಡಿ ನಾನು ಸಂದರ್ಭದ ಬಗ್ಗೆ ಅದನ್ನ ಯೋಚನೆ ನಿರ್ಧಾರ ಮಾಡ್ತಿದ್ದೀರಾ ಕೇಳಿಸ್ಕೊಂಡ ಕೈಗೊಳ್ಬೇಕಾಗ್ತದೆ. ಮೇಲೂ ಕೂಡ? ಹೌದು, ಈಗ ಯಾವ ಸಮಯದಲ್ಲಿ ಯಾತಕ್ಕೋಸ್ಕರ ಆ ವಿಚಾರವನ್ನ ಪಾಕಿಸ್ತಾನವನ್ನ ಪ್ರಸ್ತಾಪ ಮಾಡಿದ್ರಿ ಅಂತ ಹೇಳಿ ಕೇಳ್ಬೇಕಲ್ಲ ಅವ್ರಿಗೆ. ಅವ್ರಿಂದ ಹೇಳಿಕೆಯನ್ನು ತಗೊಳ್ತೀನಿ. ಸೋಲೂರು ಪಾಕಿಸ್ತಾನದಲ್ಲಿ ಇತ್ತ ಅಂತ ಕ್ಲಿಯರ್ ಆಗಿ ಹೇಳಿದಾರಲ್ಲ ಅಂತ. ನೀವ್ ಹೇಳಿದ್ದು ಅರ್ಥ ಆಯ್ತಲ್ಲ. ಅವರಿಂದನೂ ನಾನೊಂದು ಹೇಳಿಕೆಯನ್ನು ಕೇಳ್ಬೇಕಲ್ಲ, ಯಾತಕ್ಕೋಸ್ಕರ ಈ ವಿಚಾರವನ್ನ ತೆಗೆದೆ ಅಂತ ಅವ್ರ ಹತ್ರ ಕೇಳ್ಬೇಕಲ್ವಾ? ಕೇಳಿ ನಿರ್ಧಾರ ಕೈಗೊಳ್ಳೋದು. ಅಲ್ಲ, ಕೊನೆಗೆ ಅವರಿಂದ ರಿಯಾಕ್ಷನ್ ಬರ್ದೇ ಇದ್ರೆ ಸಾಕು ಸರ್, ಯಾರೋ ತಿರುಚಿದಾರ ನನ್ನ ಸ್ಟೇಟ್ಮೆಂಟ್ ಅನ್ನ ಅಂತ. ಅಲ್ಲ, ಅದು ಕೇಳ್ತೀನಿ ಅವ್ರಿಗೆ, ಯಾತಕ್ಕೋಸ್ಕರ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅಂತ ಕೇಳ್ತೀನಿ. ಅವ್ರಿಗೆ ನೋಟಿಸ್ ಅನ್ನ ಜಾರಿ ಮಾಡ್ತೀವಿ. ಓಕೆ. ಒಟ್ನಲ್ಲಿ ಪಕ್ಷದಲ್ಲಿ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಸರ್, ಪಕ್ಷದಲ್ಲಿ ಇಂಥವ್ರು ಇದ್ರೆ ಪಕ್ಷಕ್ಕೆ ಅವಮಾನ ಅಂತ. ನಿಮ್ದು ಶಿಸ್ತಿನ ಪಕ್ಷ, ಇಂಥವ್ರು ಹಾಳಾಗಬಾರ್ದು ಅಂತ. ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ, ಅದರಲ್ಲಿ ಎರಡು ಮಾತಿಲ್ಲ. ಕಾರ್ಯಕರ್ತರ ಪಕ್ಷ ಕೂಡ. ಹಂಗಾಗಿ ಇದ್ರ ಬಗ್ಗೆ ನಾನು ಸಮಂಜಸವಾಗಿ ಅವರನ್ನ ಒಂದು ನೋಟಿಸ್ ಅನ್ನ ಕೊಟ್ಟು ಅವರಿಂದ ಹೇಳಿಕೆಯನ್ನ ಪಡೆದು ತದನಂತರ ಏನ್ ಕ್ರಮ ಕೈಗೊಳ್ಳಬೇಕು. ಇವತ್ತೇ ನಿರೀಕ್ಷೆ ಮಾಡಬಹುದಾ ಇದನ್ನ? ಇವತ್ತು ಸಂಜೆ ಮಾಡ್ತೀನಿ, ಸಂಜೆ ಒಳಗಡೆ. ಹೌದು. ಎಸ್, ಓಕೆ ರಾಮಕೃಷ್ಣ ಸರ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಒಟ್ನಲ್ಲಿ ಜಗದೀಶ್ ಚೌಧರಿ ಮೇಲೆ ಕ್ರಮ ಕೈಗೊಳ್ತೀವಿ, ಇವತ್ತೇ ಅವ್ರಿಗೆ ನೋಟಿಸ್ ಕೊಡ್ತೀವಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಪಡೆದುಕೊಳ್ತೀವಿ. ಅಲ್ಲಿ ಸ್ಪಷ್ಟೀಕರಣ ಸರಿಯಾಗಿ ಸಿಗದೆ ಹೋದ್ರೆ ಈ ಕ್ಷಣಕ್ಕೆ ಅವರ ವಿರುದ್ಧ ಕ್ರಮ ಅಂತ ಸ್ವತಃ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಅವರೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡ್ತಾ ಈ ಭರವಸೆಯನ್ನ ಕೊಟ್ಟಿದ್ದಾರೆ.